ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ತುಂಬ ಖುಷಿ ಆಗ್ತಾಯಿದೆ. ಇವತ್ತು ನಾವು ಊರಿಗೆ ಬಂದಿದ್ದೀವಿ. ಹಾಗೆಯೇ ನಂದು ಮದುವೆ ಆಗಿದ್ದಿನ ಇವತ್ತು. ನಾನು ಒಂದ್ಸಲ ಊರಿಗೆ ಬಂದಾಗೆ ಅವರಲ್ಲಿ ಬೆಂಗಳೂರಲ್ಲಿರ್ತಾರೆ, ನಾವು ಊರಲ್ಲಿರ್ತೀನಿ. ಒಟ್ಟಿಗೆ ಮದುವೆ ದಿನ ಇದು ಮಾಡೋಕ್ಕಾಗಲ್ಲ. ದೇವಸ್ಥಾನಕ್ಕೂ ನಾವು ಒಬ್ಬಳೇ ಬಂದುಬಿಡ್ತಿದ್ದೋ ಒಂದೊಂದು ಸರಿಗೆ. ಇವತ್ತು ನಾವು ಇಬ್ಬರು ಇಲ್ಲೇ ಇದ್ದೀವಿ. ಹಾಗೆ ನಾವು ಮದುವೆ ಆಗಿದ್ದ ದೇವಸ್ಥಾನಕ್ಕೆ ಬರೋಣ ಅಂತ ಬಂದಿದ್ದೀವಿ. ಬನ್ನಿ. ನಾನು ಮದುವೆ ಆಗಿದ್ದ ದೇವಸ್ಥಾನ ಇಡಗುಂಜಿ ಮಹಾಗಣಪತಿ ದೇವಸ್ಥಾನದಲ್ಲಿ ನಮ್ಮ ಮದುವೆ ಆಗಿತ್ತು. ಅಲ್ಲಿಗೆ ನಾವು ಇವತ್ತು ಬಂದಿದ್ದೀವಿ. ತುಂಬ ಖುಷಿ ಆಗ್ತಾಯಿದೆ. ಸುಮಾರು ಒಂದು 2-3-4 ಸರಿ ನಾವು ಇಲ್ಲಿ ಬಂದಿದ್ದೀವಿ ಒಟ್ಟಿಗೆ. ಅಂದರೆ ಮದುವೆ ದಿನ ಮಿಕ್ಕಿದ ದಿನ ಊರಿಗೆಲ್ಲ ಬಂದಾಗ ನಾವು ಇಲ್ಲಿ ಬಂದು ಪೂಜೆ ಮಾಡಿಬಿಟ್ಟು ಕೊಟ್ಬಿಟ್ಟು ಹೋಗ್ತೀವಿ. ಇವತ್ತು ಇಲ್ಲೇ ಇದ್ದೀವಿ. ಎಲ್ಲರಿಗೂ ಸ್ಕೂಲ್ ಸ್ಟಾರ್ಟ್ ಆಗಿಬಿಟ್ಟದ, ಸ್ಕೂಲ್ಗೆ ಹೋಗ್ಬಿಡ್ತೀವಿ. ಹಾಗೆ ಹೋಗ್ಬಿಡ್ತಿತ್ತು, ದೇವಸ್ಥಾನಕ್ಕೆ ಬರೋಕ್ಕಾಗಲ್ಲಾಗಿತ್ತು. ಇವತ್ತು ಇಲ್ಲೇ ಇದ್ದೀವಿ, ಅದಕ್ಕೆ ಬಂದಿದ್ದೀವಿ ದೇವಸ್ಥಾನಕ್ಕೆ. ಪೂಜೆ ಎಲ್ಲ ಮುಗೀತು. ಹಾಗೆಯೇ ಹೊರಗಡೆ ಬಂದ್ವಿ. ಅಂದರೆ ಒಳಗಡೆ ಫೋಟೋ ತೆಗಿಯಂಗಿಲ್ಲ ಅಲ್ವಾ ನಾವು, ಅದಕ್ಕೆ ಒಳಗಡೆ ತೆಗ್ದಿಲ್ಲ, ಬಿಡಲ್ಲ ಒಳಗಡೆ. ಮೊಬೈಲ್ ಮುಟ್ಟೋ ತೆಗೆದು ಸಾಕು, ಇಟ್ಕೊತ್ತೆ ಎತ್ತಿ ಇಲ್ಲಿ ಕೊಡಿ ಆಮೇಲೆ ಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಒಳಗಡೆ ಎಲ್ಲ ಫೋಟೋ ತೆಗಿಯೋಕ್ಕಾಗಿಲ್ಲ ನಮಗೆ. ಓಕೆ, ನೀವೆಲ್ಲ ಬಂದಿದ್ರೆ ಇಲ್ಲಿ ಬಂದಿಲ್ಲ ರೀ, ಇನ್ನೊಂದು ಸರಿ ಬಂದುಬಿಟ್ಟು ಆ ಗಣಪತಿ ಆಶೀರ್ವಾದ ತಗೊಳ್ಳಿ. ಇಡಗುಂಜಿ ಮಹಾಗಣಪತಿ. ಹಾಗೆಯೇ ನಾವು ಹೊರಗಡೆ ಬಂದ್ವಿ, ಹೋಗ್ತಾಯಿದ್ದೀವಿ. ಹಾಗೆ ಪ್ರಸಾದ ಎಲ್ಲ ಸ್ಟಾರ್ಟ್ ಆಗುತ್ತೆ. ಇವಾಗೆಲ್ಲ ಮಹಾಪೂಜೆ ಆಯಿತು. ಮಹಾಪೂಜೆಗೆ ಸರಿಯಾಗಿ ನಾವು ಬಂದ್ವಿ. ಮಹಾಪೂಜೆ ಸಿಕ್ತು, ತುಂಬ ಖುಷಿ ಆಯಿತು ನಮಗೆ. ಹಾಗೆಯೇ ಪ್ರಸಾದ ಮೇಲ್ಗಡೆ ಹೋಗಬೇಕಾಗತ್ತೆ. ಇಲ್ಲಿ ದೇವಸ್ಥಾನ ಕೆಳಗಡೆ ಇರುತ್ತೆ. ಒಂದು ಸ್ವಲ್ಪ ಡೌನಿಗೆ ಬರಬೇಕಾಗತ್ತೆ. ಆಮೇಲೆ ಪ್ರಸಾದ ಒಂದು ಅರ್ಧ ಕಿಲೋಮೀಟ್ರ್ ಇಲ್ಲ, ಅಲ್ಲಿ ಪ್ರಸಾದ ಎಲ್ಲ ಕೊಡ್ತಾರೆ, ಊಟ ಎಲ್ಲ ಇರುತ್ತೆ. ಅಲ್ಲಿಗೆ ಹೋಗ್ತಾಯಿದ್ದೀವಿ ಇವಾಗ. ಸುತ್ತಮುತ್ತ ಅಂಗಡಿ ಎಲ್ಲ ಇದೆ, ಚೆನ್ನಾಗಿದೆ ನೋಡೋಕ್ಕೆ. ಬನ್ನಿ ನೀವು ಒಂದ್ಸರಿ ಬಂದಿಲ್ಲ, ಒಂದ್ಸರಿ ಬನ್ನಿ ನೀವು. ಹಾಗೆ ಊಟಕ್ಕೆ ಲೈನಿಗೆ ನಾವು ಬರೋದಕ್ಕೆ ತುಂಬ ಲೈನ್ ಆಗಿಬಿಟ್ಟೈತದ ನೋಡಿ. ಇನ್ನೂ ಸ್ಟಾರ್ಟ್ ಆಗಿಲ್ಲ ಊಟ, ಪ್ರಸಾದಕ್ಕೆ ಸ್ಟಾರ್ಟ್ ಆಗಿಲ್ಲ, ಆದರೆ ಲೈನ್ ಆಗಿದೆ. ಲೈನಿಗೆ ಬಂದು ನಿಂತ್ಕೊಂಡೆ. ಇವತ್ತು ಫಸ್ಟ್ ಟೈಮ್ ನಮ್ಮನೆಯವರು ವಿಡಿಯೋದಲ್ಲಿ ಮುಂದೆ ಬರ್ತಾಯಿದ್ದಾರೆ. ಹೇಳಿದೆ ನಾನು ಯೂಟ್ಯೂಬ್ಗೆ ಹೋಗ್ತಾಯಿದ್ದೀನಿ ಅಂತ. ಸರಿ ಆಯಿತು ಅಂತ ಸುಮ್ಮನಾದ್ರು. ಹಾಕಿದ್ರು ತುಂಬ ಚೆನ್ನಾಗಿತ್ತು, ಸ್ವೀಟಾಗಿ ಚೆನ್ನಾಗಿತ್ತು ಪಾಯಸ ಮಾತ್ರ. ಆಮೇಲೆ ಅನ್ನ ಸಾಂಬಾರು, ಒಂದು ಹುಳಿ ಹಾಕಿದ್ರು. ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು. ನೀವು ಒಂದ್ಸರಿ ಬನ್ನಿ, ಇಲ್ಲಿ ಪ್ರಸಾದ ತಿನ್ನಿ. ಅಲ್ಲಿಂದ ನಾವು ಹೊರಗಡೆ ಬಂದೀವಿ. ಹೊರಗಡೆ ಬಂದರೆ ನಮ್ಮ ಗಾಡಿನ ಪಾರ್ಕ್ ಮಾಡಿದ್ದೀವಲ್ಲ, ಆದರೆ ಹಿಂದುಗಡೆ ಎಲ್ಲ ಫುಲ್ ಬೈಕ್ ಇಟ್ಟಿದ್ರು. ನಮ್ಮ ಬೈಕ್ ತೆಗಿಯೋಕ್ಕಾಗಿಲ್ಲ, ಅದಕ್ಕೆ ಸ್ವಲ್ಪ ವೇಟ್ ಮಾಡ್ತಾಯಿದ್ರು. ಅಂದರೆ 1-2 ತೆಗಿಬೋದು, ಅದು ಮುಂದ್ಗಡೆ ತುಂಬ ಮುಂದೈತೆ ಎಲ್ಲ, ಹಿಂದೆ ಫುಲ್ ಲೈನ್ ನಿಲ್ಲಿಸ್ಬಿಟ್ಟಿದ್ರು. ಅದಕ್ಕೆ ವೇಟ್ ಮಾಡ್ತಾಯಿದ್ರು. ತುಂಬ ಜನ ಎಲ್ಲೆಲ್ಲವರೆಲ್ಲ ಬರ್ತಾರೆ ಇಡಗುಂಜಿ ಮಹಾಗಣಪತಿ ದೇವಸ್ಥಾನ ನೋಡೋಕ್ಕೆ. ಹಾಗೆಯೇ ಬೈಕೆಲ್ಲ ತೆಗೆದ್ವಿ. ಅಲ್ಲಿಂದ ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಅದು ಯಾವ ದೇವಸ್ಥಾನ ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ, ಯಾವ ದೇವಸ್ಥಾನ ಅಂತ. ಓಕೆನಾ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.